ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ. ನೀವು? ಅಡ್ವೊಕೇಟ್ ವಿಶ್ವನಾಥ್. ಕೂತ್ಕೊಳ್ಳಿ. ಅಭಿಯವ್ರ ಕಡೆಯಿಂದ ಬಂದಿದ್ದೀನಿ. ಈ ಮನೆ ಭಾಗದ ಬಗ್ಗೆ ಇವತ್ತು ಫೈನಲ್ ಆಗಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಬಂದಿದ್ದೀನಿ. ಮನೆ ಭಾಗ ಮಾಡೋದಕ್ಕೆ ನಿಜವಾಗ್ಲೂ ಬಂದೇ ಬಿಟ್ರಾ? ನೋಡಿ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ಇನ್ನೊಂದು ಸರಿ ನನ್ನ ಮಗನ ಹತ್ರ ಮಾತಾಡ್ತೀನಿ. ಬೇಡ ಬಾವಾ, ಇನ್ನೆಷ್ಟು ಅಂತ ಅವನನ್ನ ಬೇಡ್ಕೋತೀರಾ? ಅವನು ಈ ಮಟ್ಟಕ್ಕೆ ಮುಂದುವರೆದಿದ್ದಾನೆ ಅಂದಮೇಲೆ ನಾವಿನ್ನೇನು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಬಿಟ್ಬಿಡಿ ಬಾವಾ, ಏನೇನಾಗುತ್ತೋ ಆಗಲಿ. ನಾವು ಬೇಡ್ಕೊಂಡಷ್ಟು ಅವನ ಹಠ ಜಾಸ್ತಿ ಆಗ್ತಾ ಇದೆ. ಅದ್ರ ಬದಲು ನಾವೇ ನಮ್ಮ ಮನಸ್ಸನ್ನು ಕಲ್ ಮಾಡ್ಕೊಳ್ಳೋಣ. ಅಣ್ಣ, ಸಮಾಧಾನ ಮಾಡ್ಕೊ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಇವನು ಕೇಳೋನಲ್ಲ. ಅವನ ಮನಸ್ಸು ಬದಲಾಯಿಸೋದಕ್ಕೆ ನಾವು ಬೇರೆ ಏನಾದರೂ ಯೋಚನೆ ಮಾಡೋಣ. ಯೋಚನೆ ಮಾಡ್ತಾ ಕೂರಕ್ಕೆ ಟೈಮ್ ಎಲ್ಲಿದೆ ಚಿಕ್ಕಪ್ಪ? ಲಾಯರ್ ಬಂದು ಎದುರು ಕೂತಿದ್ದಾರೆ. ಎಲ್ಲ ರೀತಿಯಲ್ಲೂ ಅವನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ಏನು ಮಾಡೋಕ್ಕಾಗತ್ತೆ? ನಾವು ಪಡ್ಕೊಂಡು ಬಂದಿರೋದೇ ಇಷ್ಟು ಅಂತ ಸುಮ್ಮನಾಗಬೇಕು ಅಷ್ಟೆ. ನಾವು ಮಕ್ಕಳನ್ನ ಎಷ್ಟೇ ಪ್ರೀತಿಯಿಂದ ಬೆಳೆಸಿದ್ರು ಅವ್ರು ಬೆಳೆದ ಮೇಲೆ ನಮ್ಮನ್ನೇ ದೂರ ಮಾಡಿಬಿಡ್ತಾರೆ. ಅವನು ಈ ರೀತಿ ನಡ್ಕೋತಾ ಇರೋದ್ರಿಂದ ನಮ್ಮ ಮನಸ್ಸೇ ಒಡೆದೋಗ್ತಾ ಇದೆ. ಅಂಥದ್ರಲ್ಲಿ ಈ ಆಸ್ತಿ ಮನೆ ಭಾಗ ಆಗೋದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು ಬಾವಾ? ಮನ್ಸಿಗೆ ನೆಮ್ಮದಿನೇ ಇಲ್ಲ ಅಂದಮೇಲೆ ಆಸ್ತಿ ಇಟ್ಕೊಂಡು ಏನು ಮಾಡೋದು ಹೇಳಿ? ದುಡ್ಡಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅನ್ಕೊಳ್ಳೋದೇ ದೊಡ್ಡ ತಪ್ಪು. ಇವತ್ತು ನಮ್ಮ ಹತ್ರ ಈ ಆಸ್ತಿ ಅಂತಸ್ತು ಇಲ್ಲ ಅಂದಿದ್ರೆ ಅಭಿ ನಮ್ಮನ್ನು ಬಿಟ್ಟು ಹೋಗೋ ಮಾತೇ ಆಡ್ತಿರ್ಲಿಲ್ಲ. ಅವರೇ ಈ ಮನೇಲಿ ಇಲ್ಲ ಅಂದಮೇಲೆ ಆಸ್ತಿಗೆ ಬೆಲೆ ಎಲ್ಲಿದೆ? ಅವನಿಗೇನು ಬೇಕೋ ಎಲ್ಲ ಕೊಟ್ಬಿಡಿ ಮಾವ. ನನ್ನ ಮನಸ್ಸಲ್ಲಿರೋದನ್ನೇ ಪೂರ್ಣಿ ಹೇಳಿದಾಳೆ. ನನಗೆ ಈ ಆಸ್ತಿ ಮೇಲೆ ಯಾವ ಆಸೆನೂ ಇಲ್ಲ. ಅವನಿಗೆ ಏನು ಬೇಕೋ ಕೊಟ್ಬಿಡಿ. ನೀವೆಲ್ಲ ಹೀಗೆ ಕಾಂಪ್ರಮೈಸ್ ಆಗಿ ಅಭಿ ಅವ್ರು ಏನು ಕೇಳ್ತಾರೋ ಅದನ್ನು ಕೊಡೋ ಹಾಗಿದ್ರೆ ನಿಮ್ಮ ಸ್ಟೇಟ್ಮೆಂಟ್ ಕೂಡ ಬಾಂಡ್ ಪೇಪರಲ್ಲಿ ರಿಜಿಸ್ಟರ್ ಆಗಬೇಕು. ಈ ಫೈಲ್ನಲ್ಲಿ ನಿಮ್ಮ ಕಂಪ್ನಿ, ಮನೆ, ಬ್ಯಾಂಕ್ ಬ್ಯಾಲೆನ್ಸು, ಒಡವೆಗಳು, ಚರಾಸ್ತಿ, ಸ್ಥಿರಾಸ್ತಿ ಒಟ್ಟಾರೆ ಎಷ್ಟಿದೆ ಅನ್ನೋದು ಫುಲ್ ಡೀಟೇಲ್ಸು ಇದೆ. ನೀವೆಲ್ಲ ಮಾತಾಡೋದಕ್ಕೆ ತಯಾರಾದರೆ ಇದರಲ್ಲಿ ಅಭಿಯವ್ರ ಪಾಲ್ಗೆ ಏನೇನು ಸೇರುತ್ತೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಡ, ಅದರ ಅವಶ್ಯಕತೆ ಇಲ್ಲ. ನನ್ನ ಪಾಲಿಗೆ ನನ್ನ ಮಕ್ಕಳೇ ನನಗೆ ದೊಡ್ಡ ಆಸ್ತಿ. ಅಭಿ ಏನು ಕೇಳ್ತಾನೋ ಎಲ್ಲ ಅವನ ಹೆಸರಿಗೆ ಮಾಡಿಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.